ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ 2026 ಪೋಸ್ಟ್ ಆಫೀಸ್ GDS ರಿಕ್ವೈರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಮೊಬೈಲ್ ಮುಖಾಂತರ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ಕೇವಲ ಬರೀ 5 ನಿಮಿಷದಲ್ಲಿ ನಾವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ತಡ ಮಾಡದೆ ವಿಡಿಯೋ ಶುರು ಮಾಡ್ತೀನಿ, ನೋಡ್ಕೊಬನ್ನಿ. ಮೊದಲಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಈ ವೆಬ್ಸೈಟ್ ಹೆಸರು ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ GDS ಪೋಸ್ಟ್ಸ್ ಆಗಿರುತ್ತೆ. ಈ ಪೋಸ್ಟ್ ಡೇಟ್ ಅನ್ನೋದು ಜಾನ್ 20ಗೆ ನಮಗೆ ನೋಟಿಫಿಕೇಷನ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಬಿಟ್ಟಿದ್ದಾರೆ, ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದೇ ರೀತಿ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು 32,000 ಪೋಸ್ಟ್ ಅನ್ನೋದು ಬಿಟ್ಟಿದ್ದಾರಂತೆ. ನಮ್ಮ ಕರ್ನಾಟಕದಲ್ಲಿ 1135 ಪೋಸ್ಟ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಯಾವ ಡಿವಿಷನ್ಗೆಲ್ಲ ಬಿಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಚೆಕ್ ಮಾಡೋದು ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ. ಕೆಳಗಡೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಫಾರ್ಮ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ನೀವು ಮುಂಚೆ ಏನಾದರೂ ರಿಜಿಸ್ಟರ್ ಆಗಿದ್ದರೆ ಅದನ್ನೇ ಸೇಮ್ ರಿಜಿಸ್ಟ್ರೇಷನ್ ID ನ ಕ್ಲಿಕ್ ಮಾಡಿ ನೀವು ಸೈನ್ ಇನ್ ಆಗ್ಬೋದು. ಇಲ್ಲ ನ್ಯೂ ಆಗಿ ನೀವು ಜಾಯ್ನ್ ಆಗ್ತಿದ್ದರೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ. GDS ಅಂದರೆ ಗ್ರಾಮೀಣ್ ಡಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಅಂತ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ. ಯೂಸರ್ ರಿಜಿಸ್ಟ್ರೇಷನ್ ಫಾರ್ಮ್ ಇವರು ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಜನವರಿ 30ಗೆ ಅಪ್ಲೈ ಬಿಟ್ಟಿದ್ದಾರೆ. ಎಂಡ್ ಬಂದುಬಿಟ್ಟು ಫೆಬ್ರವರಿ 14ವರೆಗೂ ನಮಗೆ ಟೈಮ್ ಇರುತ್ತೆ. ರಿಜಿಸ್ಟ್ರೇಷನ್ ಅನ್ನೋದು ನಾವು ಈ ಡೇಟ್ ಒಳಗಡೆ ನಾವು ರಿಜಿಸ್ಟ್ರೇಷನ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ. ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಅಪ್ಲೈ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಷನನ್ನು ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಸಬ್ಮಿಷನ್ ಅನ್ನೋದು ಇದೇ ತಿಂಗಳು ಫೆಬ್ 1ಗೆ ನಮಗೆ ಓಪನ್ ಆಗಿದೆ. ಫೆಬ್ 1ಇಂದ ನಮಗೆ ಫೆಬ್ 16ವರೆಗೂ ನಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಅನ್ನೋದು ಡೇಟ್ ಇದೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಎಡಿಟ್ ಆರ್ ಕರೆಕ್ಷನ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಎಡಿಟ್ ಕರೆಕ್ಷನ್ನು ಈ ಡೇಟ್ಸ್ ಒಳಗಡೆ ನೀವು ಫೆಬ್ 18 ಒಳಗಡೆ ನೀವು ಅದನ್ನು ಸಹ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಹಾಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ನೀವು ಸ್ವಲ್ಪ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಈ ರೀತಿ ಇಲ್ಲಿ ನಿಮಗೆ ಕ್ಲಿಕ್ ಇಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ರೂಲ್ಸ್ ಇದೆ, ಅದನ್ನು ಒಮ್ಮೆ ಚೆಕ್ ಮಾಡೋಣ. ಇಲ್ಲಿ ಡಿಸ್ಪ್ರೆಕ್ಟಿವ್ ಅಂತ ನೋಟಿಫಿಕೇಷನ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅವರ PDF ಅನ್ನೋದು ಓಪನ್ ಆಗುತ್ತೆ. ನೀವು ಈ PDFನ ಓದಿ ಸ್ನೇಹಿತರೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಇಮಿಡಿಯೇಟ್ ಅನ್ನೋದು ನಾನು ರಿಪ್ಲೈ ಕೊಡ್ತೀನಿ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅದೇ ನಿಮಗೆ ಸಿಗುತ್ತೆ ಡೇಟ್ಸು, ಮತ್ತು ಆಗಲೇ ಹೇಳಿದ್ನಲ್ಲ ನಾನು ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲ ಅದ್ರದ್ದು ಡೇಟ್ಸ್, ಮತ್ತು ಅಪ್ಲಿಕೇಶನ್ನ ಅಪ್ಲೈ ಮಾಡೋ ಡೇಟ್ಸ್ನ, ಮತ್ತು ಫೀಸ್ ಏನಾದರೂ ಇದ್ದರೆ ಅದು ಡೇಟ್ಸ್ನ ಎಲ್ಲ ಇಲ್ಲಿ ಅವರು ಕ್ಲಿಯರಾಗಿ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನೀವು ನಿಧಾನಕ್ಕೆ ಓದ್ಕೊಳ್ಳಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನಾನು ನಿಮಗೆ ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ ಅಂತಿದೆ ಅಲ್ವಾ, ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಈ ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ಸಿಂದ ನಾವು ತಿಳ್ಕೊಬೋದು. ಓಕೆ, ಈ ಅಪ್ಲಿಕೇಶನ್ಗೆ ನೀವು ಜಾಬ್ಗೆ ಅಪ್ಲೈ ಮಾಡಬೇಕಂತಂದರೆ ನಿಮ್ಮದು 10th ಅನ್ನೋದು ಕಂಪ್ಲೀಟ್ ಆಗಿರಬೇಕು. SSLC ಮಾರ್ಕ್ಸ್ ಕಾರ್ಡ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಫೋನ್ ನಂಬರ್ ಮತ್ತು ಇಮೇಲ್ ID ಎರಡು ಕರೆಕ್ಟಾಗಿ ವ್ಯಾಲಿಡ್ ಆಗಿರೋದು ಇರಬೇಕಾಗುತ್ತೆ. ಮತ್ತು ಇಲ್ಲಿ ನೆಕ್ಸ್ಟು ನೀವು ವ್ಯಾಕೆಂಟ್ ಡೀಟೇಲ್ಸಲ್ಲಿ ಚೆಕ್ ಮಾಡ್ಬೋದು. ಯಾವ ಪೋಸ್ಟ್, ಯಾವ ಏರಿಯಾ, ಯಾವುದೆಲ್ಲ ಡಿವಿಷನಲ್ಲಿ, ಯಾವುದೆಲ್ಲ ಸರ್ಕಲಲ್ಲಿ ಓಪನ್ ಇದೆ ಪೋಸ್ಟ್ಸ್ ಅನ್ನೋದು ಅವೈಲೇಬಲ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಕೊಟ್ಟಿದ್ದೀನಿ, ಮತ್ತು ಡಿವಿಷನ್ ಬಂದುಬಿಟ್ಟು ಬೆಂಗಳೂರು ಕೊಟ್ಟಿದ್ದೀನಿ. ಅದನ್ನೇ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿರೋ ಡಿವಿಷನ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಬನ್ನೇರುಘಟ್ಟ, ಆ ಥರ ಡಿವಿಷನ್ಸ್ ಎಲ್ಲ ನಿಮಗೆ ಬಂದುಬಿಡುತ್ತೆ. ಓಕೆ, ಈಗ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ನೋಡುವ.
ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ ನ್ಯೂ ಕ್ಯಾಂಡಿಡೇಟ್ ಜಾಯಿನ್ ಅಂತ. ನೀವು ಹೊಸ್ದಾಗಿ ಏನಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಈ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನೀವು ಮೊಬೈಲ್ ನಂಬರ್ ಅನ್ನೋದು ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಅಪ್ಲೈ ಮಾಡಿದ ಕೂಡಲೇ ನಿಮಗೆ OTP ಅನ್ನೋದು ಜನ್ರೇಟ್ ಆಗುತ್ತೆ. ಆ OTPನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ ನಂತರ ನಿಮಗೆ ಇಮೇಲ್ ID ಅನ್ನೋದು ಇದೆ ಅಲ್ವಾ, ಇಮೇಲ್ ID ಸಹ ನೀವು ಕರೆಕ್ಟಾಗಿರುವ ಇಮೇಲ್ ID ಕೊಡಬೇಕಾಗುತ್ತೆ. ಇಮೇಲ್ ಅಡ್ರೆಸ್ಗೆ ಮತ್ತು ಮೊಬೈಲ್ ನಂಬರ್ಗೆ ನಿಮಗೆ OTP ಅನ್ನೋದು ಬರುತ್ತೆ. ಆ OTPನ ನೀವು ಹಾಕಿದ್ರೆ OTP ಸೆಂಟ್ ಯುವರ್ ಇಮೇಲ್ ಅಡ್ರೆಸ್, OTP ಸೆಂಟ್ ಯುವರ್ ಫೋನ್ ನಂಬರ್ ಅಂತ ಬರುತ್ತೆ. ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ವೆರಿಫೈ ಅನ್ನೋದು ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ನಾನಿಲ್ಲಿ ಕ್ಲಿಯರಾಗಿ OTPನ ಮೆನ್ಷನ್ ಮಾಡಿದ್ದೀನಿ ಬೋತ್ ಫಾರ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಗೆ. ಇಲ್ಲಿ ಚೆಕ್ ಮಾಡ್ಬೋದು ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಹಾಗೆ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಸೆಲೆಕ್ಟ್ ಜೆಂಡರ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಅನ್ನೋದು ಬಂದಿದೆ ಅಲ್ವಾ. ಇಲ್ಲಿ ನೀವು ಸೇಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನು ನೀವು ಆ್ಯಸ್ ಇಟ್ ಈಸ್ ಆಗಿ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಕ್ಯಾಸ್ಟ್ ಯಾವುದು ಅನ್ನೋದು ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಆ ಕಂಪ್ಲೀಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ 2 ನಿಮಿಷ ಕಾಲ ಟೈಮ್ ತಗೊಳುತ್ತೆ. 2 ನಿಮಿಷ ಕಾಲ ಆದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಅನ್ನೋದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ಫಾರ್ಮ್ನ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ID ನಂಬರ್ ಅಂತ ಮೆಸೇಜ್ ಮಾಡ್ತಾರೆ. ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಅದು ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.